Zee5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದ್ರೆ ಮಾವ, ಅವತ್ತು ಕೆಫೆಯಿಂದ ಬರುವಾಗ ನನಗೆ ಆಟೋ ಸಿಗ್ಲಿಲ್ಲ. ಅದಕ್ಕೆ ಮಾಧವ್ ಅವರು ನನ್ನನ್ನು ಮನೆವರೆಗೂ ಬಿಟ್ರು. ಮನೆ ಒಳಗೆ ಬಂದ್ಮೇಲೆ ಸಂಧ್ಯಾ ಇದ್ಲು. ಅವಳನ್ನು ನೋಡಿ ಮಾಧವ್ ಅವರು ಮನೆವರೆಗೂ ನನ್ನನ್ನು ಬಿಟ್ರು ಅಂತ ನಿಮ್ಗೆ ಹೇಳೋದು ಮರ್ತು ಹೋಯ್ತು. ಆದ್ರೆ ಆ ವಿಷಯನ ಇವತ್ತು ನಂದಿನಿ ಬಾಯಲ್ಲಿ ನೀವು ಕೇಳಬೇಕಾಯ್ತಲ್ಲ ಅಂತ ನೋವಾಗ್ತಾ ಇದೆ. ಇದಿಷ್ಟು ದೊಡ್ಡ ವಿಷಯ ಆಗತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಮಾವ. ಇದೇನು ದೊಡ್ಡ ವಿಷಯ ತುಳಸಿ? ಈಗ ನಾನು ಶೇಷು ಎಷ್ಟೋ ವರ್ಷಗಳಿಂದ ಜೊತೆಯಲ್ಲೇ ಇದ್ದೀವಿ. ಅವನು ಯಾವಾಗ ನೋಡಿದ್ರು ನಮ್ಮಲ್ಲೇ ಇರ್ತಾನೆ. ನಾನು ಅವನು ಎಷ್ಟೋ ಸಲ ಜಗಳಗಳಾಡಿದ್ದೀವಿ. ಆದರೂ ನಮ್ಮ ಸ್ನೇಹಕ್ಕೆ, ನಮ್ಮ ಅಭಿಮಾನಕ್ಕೆ ಎಲ್ಲರೂ ಕುಂದುಂಟಾಗಿದೆಯಾ? ಇಲ್ಲ. ಜನ ಏನಾದರೂ ಅದ್ರ ಬಗ್ಗೆ ಮಾತಾಡ್ತಾರಾ? ಇಲ್ಲ. ಯಾಕೆ ಹೇಳು? ನಾವಿಬ್ಬರು ಗಂಡಸರು ಅಂತ. ಅದೇ ಶೇಷು ಏನಾದರೂ ಹೆಂಗಸಾಗಿದ್ದಿದ್ರೆ ಜನ ಸುಮ್ಮನಿರ್ತಿದ್ರ? ಆಚಾರವಿಲ್ಲದ ನಾಲ್ಗೆ ಆಡ್ಕೊಳ್ಳೋದು ಅದರ ಕೆಲಸ. ಆದರೆ ಎಷ್ಟನ್ನ ಕೇಳಿಸ್ಕೋಬೇಕು, ಬಿಡಬೇಕು ಅಂತ ಅನ್ನೋದು ನಮ್ಮ ಕಿವಿ ನಿರ್ಧರಿಸ್ಬೇಕು. ಆದ್ರೂ ಮಾವ, ನನ್ನಿಂದ ನಿಮಗೆ ನಿನ್ನಿಂದ ಇದುವರೆಗೂ ನನಗೆ ಯಾವತ್ತೂ ಗೌರವನೇ ಸಿಗ್ತಾ ಇರೋದು, ಮುಂದೇನೂ ಗೌರವನೇ ಸಿಗೋದು. ನಿಮ್ಮಿಬ್ಬರ ಸಂಬಂಧ ಏನು ಅನ್ನೋದು ನಿಮಗೂ ಗೊತ್ತು. ಅದಕ್ಕಿಂತ ಚೆನ್ನಾಗಿ ನನಗೆ ಗೊತ್ತು. ಅಷ್ಟು ಸಾಕು. ಜಗತ್ತಿಗೆಲ್ಲ ಅದು ಗೊತ್ತಾಗಬೇಕು ಅಂತ ಏನಿಲ್ಲ. ಮಲಕೊಮ್ಮ, ತಡ ಆಗಿದೆ. ಮುಂದಿನ ಜನ್ಮ ಅನ್ನೋದೊಂದಿದ್ರೆ ನಾನು ನಿಮ್ಮ ಮಗನ ಕೊಡ್ತೇನೆ. ಮುಂದಿನ ಜನ್ಮ ಆಮೇಲೆ ನೋಡೋಣ. ನಾಳೆ ಬೆಳಗ್ಗೆ ಕೆಫೆಗೆ ಹೋಗ್ಬೇಕಲ್ಲ, ಮಲಕ್ಕೋ. ಶ್ರೀರಸ್ತು ಶುಭಮಸ್ತು. ಪೂರ್ಣಿ, ಏನದು ಮಾವ? ಏನಿಲ್ಲ, ಶರ್ಟ್ ಮಡ್ಚೋಣ ಅಂತ ತಂದೆ. ನಮ್ದೆ. ಯಾಕೆ ಹಾಗೆ ಹೇಳ್ತಿದ್ದೆ ಪೂರ್ಣಿ? ಏನೂ ಇಲ್ಲ ಮಾವ, ನೀವೇನೋ ಬಚ್ಚಿಟ್ಕೊಂಡಿದ್ದೀರಾ ಅಂತ ನಾನು ಕೀಟ್ಲೆ ಮಾಡಿದ್ರೆ ನಾನು ಬಚ್ಚಿಟ್ಕೊಂಡಿರೋದನ್ನ ನೀವು ಗಮನಿಸ್ತೀರಾ ಅನ್ಕೊಂಡೆ. ಆದ್ರೆ ನಿಮ್ಗೇನು ಗೊತ್ತೇ ಆಗಿಲ್ಲ. ನೀನೇನು ಬಚ್ಚಿಟ್ಕೊಂಡಿದ್ಯಾ? ಏನದು? ಗಿಫ್ಟ್. ಮಾವ ಮಾವ ಅಂತ ಹಿಂದೆ ಸುತ್ತಿ ನಿಮ್ಮ ಬರ್ಡೇಗೆ ಗಿಫ್ಟ್ ಕೊಟ್ಟಿಲ್ಲ ಅಂದ್ರೆ ದೇವ್ರು ಮೆಚ್ತಾನ? ಇದೆಲ್ಲ ಯಾಕೆ ಬೇಕಿತ್ತೀಗ? ನನ್ನ ಖುಷಿಗೆ. ಇದನ್ನ ನೋಡಿದ್ರೆ ನಿಮ್ಗೂ ಖುಷಿ ಆಗುತ್ತೆ ಪಕ್ಕ. ನಿಮ್ ಬರ್ಡೇ ಅಂತ ನನಗೆ ಮೊದಲೇ ಗೊತ್ತಿದ್ರೆ ಸೆಲೆಬ್ರೇಷನ್ ಟೈಮಲ್ಲೇ ಕೊಡ್ತಿದ್ದೆ. ಆದ್ರೆ ನಿಮ್ ಬರ್ಡೇ ನಿಮಗೆ ಮಾತ್ರ ಅಲ್ಲ, ನನಗೂ ಸರ್ಪ್ರೈಸ್ ಆಗೋಯ್ತಲ್ಲ, ಅದಕ್ಕೆ ಇವಾಗ ಕೊಡ್ತಾ ಇದ್ದೀನಿ. ಪೂರ್ಣಿ, ಹ್ಯಾಪಿ ಬರ್ಡೇ ಮಾವ. ಮಕ್ಕಳು ಬೆಳೆದ ಮೇಲೆ ಅವ್ರ ಹೆಗಲ ಮೇಲೆ ಕೈ ಹಾಕಿ ನಿಲ್ಲಬೇಕು ಅಂತ ಅಪ್ಪ ಆಸೆ ಪಡ್ತಾನಂತೆ. ಆದರೆ ಹೆಗಲ ಮೇಲೆ ಕೈ ಹಾಕೊಳ್ಳೋಕ್ಕಾಗದಿರುವಷ್ಟು ಮಕ್ಕಳು ಅಪ್ಪನಿಗಿಂತ ಎತ್ತರ ಬೆಳೆದು ಬಿಡ್ತಾರಂತೆ. ಆಗ ಅಪ್ಪ ತನ್ನ ಆಸೆ ನೆರವೇರ್ತಿಲ್ಲ ಅಂತ ನೊಂದ್ಕೊಳ್ಳೋದು ಬಿಟ್ಟು ತನಗಿಂತ ಎತ್ತರ ಬೆಳೆದಿದಾರಲ್ಲ ಮಕ್ಕಳು ಅಂತ ಖುಷಿ ಪಡ್ತಾರಂತೆ. ಈ ಅವಿ ಅಂದರೆ ನನಗೂ ಅದೇ ಖುಷಿ ಪೂರ್ಣಿ. ಅವನ ಹೆಗಲ ಮೇಲೆ ಕೈ ಹಾಕೊಂಡು ನಿಲ್ಲೋ ಅದೃಷ್ಟ
ನನಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಆದರೆ ಹೀಗೆ ಪಕ್ಕದಲ್ಲಿ ನಿಲ್ಲೋ ಅದೃಷ್ಟನಾದರೂ ನನಗೆ ಸಿಕ್ತಲ್ಲ. ನೀವು ಅವ್ರ ಹೆಗಲ ಮೇಲೆ ಕೈ ಹಾಕೊಳ್ಳೋ ಕಾಲನೂ ಬಂದೇ ಬರುತ್ತೆ ಮಾವ. ನೀನು ಹೀಗೆ ಮಾತಾಡ್ತಿದ್ದಷ್ಟು ನನಗೆ ಭರವಸೆ ಹೆಚ್ಚಾಗತ್ತೆ ಪೂರ್ಣಿ. ನೀನು ನನ್ನ ಸೊಸೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನ್ನ ಮಗಳು ಅಂತ ಅಂದ್ಕೊಂಡಿದ್ದೆ. ಆದರೆ ಇತ್ತೀಚೆಗೆ ಈ ನನ್ನ ಮಗಳಲ್ಲ, ನನ್ನ ಅಮ್ಮ ಅನಿಸ್ತಿದೆ. ಥ್ಯಾಂಕ್ ಯು ಪೂರ್ಣಿ. ದತ್ತಣ್ಣ, ಓ ಬಂದ್ಯಾ? ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನಿನ್ನೆ ರಾತ್ರಿ ಆಗಿದ್ದಕ್ಕೆ ಓ ಬಿಡಪ್ಪ, ಒಳ್ಳೆ ಚೂಯಿಂಗ್ ಗಮ್ ಥರ ಅದನ್ನೇ ಎಳಿತಾ ಇರಬೇಡ. ನೋಡು, ನಂದಿನಿ ವಿಷಯಕ್ಕೆ ನನ್ನ ಸ್ನೇಹ ಹಾಳಾಗಬಾರ್ದು ಅಂತ ನಾನು ಆವತ್ತೇ ಹೇಳಿದ್ದೆ. ಬಿಡು, ನಾನು ಬೇರೆ ಏನೋ ತಲೆ ಬಿಸಿನಲ್ಲಿದ್ದೀನಿ. ಬೇರೆ ತರ ವಿಷಯನ? ಏನ್ ದತ್ತಣ್ಣ? ಶೇಷು, ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಮನ್ಸಿಗೆ ನೆಮ್ಮದಿನೇ ಇಲ್ಲ ಕಣೋ. ಕೂತಲ್ಲಿ ಕೂರೋಕ್ಕಾಗಲ್ಲ, ನಿಂತಲ್ಲಿ ನಿಲ್ಲೋಕ್ಕಾಗಲ್ಲ. ದತ್ತಣ್ಣ, ನನಗೆ ಗೊತ್ತಿರೋ ಒಬ್ರು ಮೂಲವ್ಯಾಧಿ ವೈದ್ಯರಿದ್ದಾರೆ. ಒಳ್ಳೆ ನಾಟಿ ಔಷಧಿ ಕೊಡ್ತಾರೆ. ನೀವು ಹ್ಞೂ ಅಂದ್ರೆ ಹೇಗಾದ್ರೆ ಬಿತ್ತು ಮೂಲವ್ಯಾಧಿ ಅಂತ. ಮತ್ತೆ ಕೂತಲ್ಲಿ ಕೂರೋಕ್ಕಾಗಲ್ಲ, ನಿಂತಲ್ಲಿ ನಿಲ್ಲೋಕ್ಕಾಗಲ್ಲ ಅದೆಲ್ಲ. ಅದಕ್ಕೆ ನಿನ್ನ ಮೂಲಕ್ಕೆ ಬೆಂಕಿ ಇಡ್ತೀನಿ ನಾನು. ನಿನ್ನೆ ರಾತ್ರಿ ಹಾಗಾಯಿತು. ಈ ಓಡ್ ಹೋದವಳು ಬಂದಮೇಲೆ ಪ್ರತಿ ದಿವಸ ಒಂದಲ್ಲ ಒಂದು ಕಾರಣಕ್ಕೆ ಜಗಳ ನಡೀತಾನೇ ಇದೆ. ಒದ್ದು ಓಡಿಸೋಣ ಅಂತ ಅಂದ್ಕೊಂಡ್ರೆ ಪಾಪ ತುಳಸಿ ಮುಖ ನೋಡಿ ಸುಮ್ಮನೆ ಆಗೋ ಹಾಗಿದೆ ನನ್ನ ಪರಿಸ್ಥಿತಿ. ಒಟ್ಟಿನಲ್ಲಿ ಯಾವುದೋ ಕೆಟ್ಟ ಕಣ್ಣು ಬಿದ್ದಿದೆ ನನ್ನ ಮೇಲೆ. Zee 5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.